ಪ್ರಿಯ ವೀಕ್ಷಕರೇ, ಹುಲಕೋಟೆಯ ಕೆ.ಎಚ್. ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ದೇಸಿ ಕ್ಲಾಸ್ ನಂಬರ್ 4 ನಾವು ಬಸವರಾಜ ನ್ಯಾವಿ ಅವರ ಸುಗ್ನಳ್ಳಿ ಎಂಬ ಗ್ರಾಮಕ್ಕೆ ಸಾವಯವ ಗೊಬ್ಬರದ ಕಲಿಯುವಿಕೆಗಾಗಿ ನಾವು ವಿಸಿಟ್ ಅಂತ ಹೊರಟಿದ್ದೇವೆ. ಇಲ್ಲಿ ಸಾವಯವ ಕೃಷಿ ಬಗ್ಗೆ ಬಲು ಚೆಂದಾಗಿ ಹೇಳುವಂಥ ಶ್ರೀ ಬಸವರಾಜ ನ್ಯಾವಿಯವರ ತೋಟದಲ್ಲಿ ಸಾವಯವದಲ್ಲಿ ಬೆಳೆದಂಥ ಗಿಡ ಮರಗಳನ್ನು ಮತ್ತು ಅಧ್ಯಯನಕ್ಕಾಗಿ ನಾವು ದೇಸಿ ಕ್ಲಾಸಿನಿಂದ ಹುಲಕೋಟೆಯಿಂದ ಬಂದಿದ್ದೇವೆ. ಪ್ರಿಯ ವೀಕ್ಷಕರೇ, ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಬಸವರಾಜ ನ್ಯಾವಿ ಅವರು ಮತ್ತು ಹುಲಕೋಟೆ ದೇಸಿ ಕ್ಲಾಸ್ ತಂಡದ ಟೀಚರ್ ಆದಂಥ ಮಾಸ್ಟರ್ ಆದಂಥ ಮೊದ್ಲಾಪುರ ಸರ್ ಅಧ್ಯಕ್ಷತೆಯಲ್ಲಿ ಎಲ್ಲ ಮಕ್ಕಳು ಕರ್ಕೊಂಡು ಅವರೆಲ್ಲ ಸ್ಟೂಡೆಂಟ್ಸ್ ಕರ್ಕೊಂಡು ಬಸವರಾಜ ನ್ಯಾವಿ ತೋಟಕ್ಕೆ ಬಂದಿರ್ತೇವೆ. ಆಮ್ಯಾಗ ನಮ್ದು ಇದ್ರ ದಶಪರ್ಣಿ ಕಸ ಅಂತ ಬರ್ತದೆ. ಆ ದಶಪರ್ಣಿ ಕಸ ಹೊಡೆದಂದ್ರೆ ಅದು ಕಂಟ್ರೋಲ್ ಆಗೈತೆ. ನೀ ಬರೀ ನೀರಿಲ್ಲ ಅಲ್ರಿ, ಅದ್ರ ಶಾಂಪೂನಾರ ಸೋಪಿನ ಪುಡಿ ದ್ರಾವಣ ಹಾಕಿ ಇದನ್ನ ಮಾಡ್ಬೇಕ್ರಿ. ಅದನ್ನ ಮೊದ್ಲು ಕ್ಲೀನ್ ಆಗ್ಬೇಕು. ಒಟ್ಟು ಹೊಲ್ಸ ನಾವು ತೊಳಿತೀವಿ, ಸ್ವಚ್ಛ ಕೈ ತೊಕೊಂತೀವಲ್ಲ, ಹಂಗಾದ ಅದ ಇವು ಸಣ್ಣ ಅದಕ್ಕೆ ಭಾಳ ಐತೆ ನಾವು ಕೇಳಿದ್ದು ಅದನ್ನ ರೀ. ಒಂದ್ ಗಿಡಕ್ಕೆ ಬಂತಂದ್ರೆ ತೊಗೊಂಡ್ಬಿಡ್ತೈತ್ರಿ ಅದು. ಹಂಗಾದ ಒಂದ್ ಗಿಡಕ್ಕೆ ಬಂತಂದ್ರೆ ಸಾಕು, ತ್ರಾಸ ಆಕೈತೆ. ಕಂಪ್ಲೀಟ್ ರೂಟ್ ಅದ ಇದಾಗೈತೆ. ಅವಾಗ ನೀವು ಬಿತ್ತನೆಗೆ ಉಪಯೋಗ ಮಾಡ್ಬೇಕ್ರಿ. ಅದು ಅದಕ್ಕೆ ಇದಕ್ಕೆ ಬರ್ತೈತ್ರಿ ಪಪ್ಪಾಯಿ ವೈಟ್ ಮಿಲಿ ಬಗ್ ಅಂತೇಳಿ. ಪಪ್ಪಾಯಿ ಬೆಳಿಗ್ಗಿನ ಬರ್ತೈತ್ರಿ, ಅದು ಬೆಳ್ಳಗ ಬೆಳೆದ್ ಬರ್ತೈತಿ. ಅದಕ್ಕೆ ಮೊದ್ಲ ಅದನ್ನ ನೀರಿನ ಬಟ್ಟೆ ಇವತ್ತಿಗೆ ಒಟ್ಟು ಮಳಿ ಆತ ಹಸಿ ಆತಂದ್ರೆ ಹಿಂಗಿನ ಹೊಡೆದ ಮತ್ತೆ ಹರಿಗೆ ಬಿತ್ತು ಬಿಡ್ತೀವಿ ಈ ವಾರದಾಗ. ಏನ ಹ್ಞೂ ಸರ್, ಇಲ್ಲೇ ಬರ್ರಿ ಸರ್, ಇತ್ತಾಗ ಹೋಗ್ಬಿಡಣ. ನೀವು ಕಂಟಿ ರೂಪದಾಗ ಮಾಡ್ಕೇರಿ. ಅಗಿ ಒಂದು ಅದ ಆಗಿನ ರೀ ಅದು. ಅಂದ್ರೆ ಇದನ್ನು ಸ್ವಲ್ಪ ಹೈಟ್ ಇರ್ಬೇಕ್ರಿ, ಅಷ್ಟ ಎತ್ತರ. ಅದಕ್ಕೆ ಮರ ಪದ್ಧತಿ ಒಯ್ಯಕ ಹೇಳಿ ಬಿಟ್ರ ಅಷ್ಟಾಗಿನ ನಾನು. ಈಗ ಇಲ್ಲಿ ಒಂದು ಆಗಾದ್ರಿ, ಈಗ ಎರೆಹುಳ ಘಟಕದ ಈಚ ಕಡೆಗೆ ಇಲ್ಲಿ ಖಾಲಿ ಐತಲ್ರಿ. ಈಗ ಅಲ್ಲಿ ಹಣ್ಣಿನ ಗಿಡ ಅದಾವ, ಅದ್ರಾಗ ಒಳಗ ಇರ್ತಾವ, ಗಿಡ ಇರಂಗಿರ್ತಾವ ಒಳಗ ಮಾಡಾದ್ರಿ. ಮತ್ತ ಅದ್ರಾಗ ಏನಿಲ್ರಿ, ಕಸ ಕಡ್ಡಿ ಹಾಕಿ ಅದನ್ನ ಇದ್ರ ಮಾಡಕ್ ಹಚ್ಬಿಟ್ರ ಬೇಡಿಕೆ ಭಯಂಕರ. ತನ್ನ ಅಷ್ಟಕ್ಕೆ ತಾನ ಬೇಡಿಕೆ ಆಗೈತೆ. ನಾ ಏನು ಪಬ್ಲಿಸಿಟಿ ಕೊಟ್ಟಿಲ್ಲ, ಏನು ಅನೌನ್ಸ್ಮೆಂಟ್ ಮಾಡಿಲ್ಲ. ಇಲಾಖೆಯಿಂದ ಡಿಪಾರ್ಟ್ಮೆಂಟ್ಲಿಂದ ಬರ್ತಾರ್ರಿ. ಈಗ ಕೆವಿಕೆಯಿಂದ ಅವ್ರ ಮೊದ್ಲು ಇಲಾಖೆಯವ್ರು ಹೇಳಿದ್ರೆ, ಆಮೇಲೆ ರೈತರು ಹೇಳಿದ್ರೆ. ಈಗ ರೇಷ್ಮೆ ಅಗಿಗೆ ಮತ್ತು ಇದಕ್ಕೆ ಗೊಬ್ಬರಕ್ಕ ಹುಳಕ್ಕ ಇವು ಮೂರ್ಕಂತೂ ದಿನಕ್ಕೆ ನನಗೆ ಉತ್ತರ ಕೊಡೋದ ಸಾಕಾಗೈತ್ರಿ. ನನಗೆ ಇಲ್ರಿ ಖಾಲಿ ಆಗೈತಿ, 2 ತಿಂಗಳು ಬಿಟ್ಟು ಬರ್ರಿ, 3 ತಿಂಗಳು ಬರ್ರಿ ಅಂತೇಳಿ. ಸರ ಇದು ಬಯೋಡೈವರ್ಸಿಟಿ ಇತ್ತು, ಇದು ಇತ್ರಿ ಮೊದ್ಲಿಲ್ಲೇ. ಆದ್ರೆ ಇದು ಲೀಕೇಜ್ ಆಗ ಕತ್ತಿದಕ್ಕ ಇದನ್ನ ಇನ್ನು ಹೈಟ್ ಇತ್ರಿ. ಇದು ತೆಗದ ಇದನ್ನ ಗೊಬ್ಬರನ ಗುಂಡೆ ಕಾಂಪೋಸ್ಟ್ ಗೊಬ್ಬರನ ಮಾಡಿದ್ವಿ. ಇಲ್ಲ, ಇದು ಹುಳ ಬಿಟ್ಟಿಲ್ರಿ, ಕಾಂಪೋಸ್ಟ್ ಓನ್ಲಿ ಕಾಂಪೋಸ್ಟ್. ಇದನ್ನ ಹೊಡಿತೀವಿ, OWDC ಹೊಡೆದ ಇದನ್ನ ಮಾಡ್ತೀವಿ. ಹುಳ ಇಲ್ರಿ ಅದಕ್ಕೆ. ಇದ್ರಾಗ ಟನ್ ಗಟ್ಲೆ ಗೊಬ್ಬರ ಬರ್ತೈತ್ರಿ. ನೆಕ್ಸ್ಟ್ ಈಗ ಒಂದು 3-4 ತಿಂಗಳದಾಗ ಹಳಿಸಿ ಹಾಕ್ತಿವಿ. ಈಗ 1 ತಿಂಗಳು ಆತ್ರಿ. ಇದು 4 ತಿಂಗಳಿಗೆ ಬರ್ತೈತ್ರಿ. ಇದು 2 ತಿಂಗಳಾಗಿಂದ ಹಳಿಸಿ ಹಾಕ್ತಿವಿ. ಏನ್ರಿ ಬರಲ್ರಿ, ಕೊಳತ್ ಬಿಡ್ತೈತಿ ಎಲ್ಲ. ಓಟ್ ಎಲ್ಲ ಕೊಳತ್ ಬಿಡ್ತೈತಿ. ಹಳಿಸಿ ಹಾಕಿ ಮತ್ತೊಮ್ಮೆ ಇದನ್ನ ಮಾಡ್ತೇನ್ರಿ. ಇದನ್ನ OWDC ಏನ್ರಿ? ನಾವು ವಾರಕ್ಕೆ ಒಂದ್ಸಲ ಅದೇನು ಒಮ್ಮೆ ಹೊಡೋದ್ಕಿಂತ ಏನ್ರಿ ಇದ್ರ ಮ್ಯಾಗ ವಾರಕ್ಕೊಮ್ಮೆ ನಾವು ಯಾವಾಗ ರೆಡಿ ಮಾಡ್ತೀವಿ ಹಂಗ ಅದನ್ನ ಹೊಡೆದ ಬಿಡ್ತೀವ್ರಿ. ಅದು ಹೊಡೆದಷ್ಟು ಚಲೋನ ರೀ. ಅದಕ್ಕೆ ದೊಡ್ಡ ಬೆಳಿತೈತಿ. ತುಂಬಿತ್ರಿ ಇಷ್ಟ. ಇದಕ್ಕೆ ಇದ್ರ ಮ್ಯಾಗ ಒಂದು ಮಳ ಮ್ಯಾಗ ಇತ್ತು ನೋಡ್ರಿ. ಇದು ಇಷ್ಟು ಈಗ 1 ತಿಂಗಳದಾಗ ಇಷ್ಟು ಇಳ್ದೈತ್ರಿ ಸರ್. ಜಗ್ ಗೊಬ್ಬರ ಹೊಡ್ತೈತ್ರಿ ಇದು. ಬೇಕು. ಈ ಭಾಗದಾಗ ಬಂದಿದ್ದು ಇಲ್ಲಿ ಮಾಡ್ತೇನ್ರಿ. ಮೊದ್ಲು ಅಲ್ಲಿ ಭೂಮಿಯಾಗ ತೆಗ್ಗೈತ್ರಿ, ಅಲ್ಲಿಂದ ತೋರಿಸ್ತೀನಿ ನಿಮ್ಗೆ ದೊಡ್ಡದು. ಆ ತೆಗ್ಗನೆ ಮಾಡ್ತಿದ್ದೆ. ಮತ್ತು ಅದು ಬಿಸಿಲು ಅಲ್ಲಿ ಮೇಂಟೈನ್ ಮಾಡಿ ಕಷ್ಟ ಅಂತ ಮತ್ತೆ ಇಲ್ಲಿ ಮಾಡ್ಕೊಂಡ್ರಿ. ಈಗ ಇಲ್ಲೇನೆ ಮಾಡ್ಕೋಬೇಕ್ರಿ ಸದ್ಯ. ಮತ್ತೆ ಇಲ್ಲಿ ಇದು ಒಟ್ಟು ಜಾಗ ಖಾಲಿ ಐತಲ್ರಿ, ಕಸ ಕಂಟಿ ಕಡಿಸಿ ಮತ್ತೆ ಇದನ್ನ ಒಡಸ್ಕೊಂಬಿಡೋದು ಇಲ್ಲಿ ಇನ್ನೊಂದಿಷ್ಟು ಕಡೆಗೆ. ಯಾಕಂದ್ರೆ ಬೇಡಿಕೆ ಐತಂದ್ರೆ ಯಾಕೆ ಇದನ್ನ ಮಾಡ್ಬೇಕು ಹೇಳ್ರಿ. ಮತ್ತೊಂದು 400-500 ಚೀಲ ಗೊಬ್ಬರ ಸಿಗ್ತೈತಿ ಇಲ್ಲಿ.
1 ವರ್ಷಕ್ಕೆ ಇಷ್ಟ್ರಾಗ ನಮ್ಮ ಅದಾವಲ್ರಿ ಸರ್ 8-10 ಆಕಳ 2 ಎತ್ತು ಅದು 8 ದನ ಅದಾವ ನಾವು ಹೊರಗಂತೆ ತರೋದಿಲ್ರಿ ಹಾ. 16 ಆಕಳಿದ್ರು ನಾನು ಇನ್ನೂ 6 ಆಕಳ ಕೊಟ್ಟಿನಿ ತಗೋಬೇಕ್ರಿ ಇನ್ನು ತಗೋಬೇಕನ್ನೋ ವಿಚಾರದಾಗ ಅದೀನಿ ನಾನು ಹಿಂಡ್ಲಿಕ್ರ ಅಷ್ಟೊಂದು ಹೆಂಡ ನಮ್ಗೊಂದು 2-3 ಇರ್ತಾವ ಸಾಕಷ್ಟ ಹಿಂಡ್ಲಾರದು ಕೊಟ್ಟು ಬಿದ್ದ ಕಟಗರಿಗೆ 10-12 ಸಾವಿರ ರೂಪಾಯಿ ಮಾರ್ತಿರ್ತಾರ ಅಂತ ವರ್ಷ ಒಂದೊಂದು 2 ಹೆಚ್ಚಿಗೆ ಮಾಡ್ಕೊಂತಾನೆ ಹೊಂಟೀನಿ ನಾನು ಕಡಿಮೆ ಆ ಉಚ್ಚಿ ಸಗಣಿ ಬರ್ತದೆ ಸಾಕು ನಮ್ಗಷ್ಟ ವರ್ಷ ಒಂದು 60-70 ಸಾವಿರ ರೂಪಾಯಿ ಹೊಟ್ಟು ತೊಗೊಂತೀನಿ ರೀ 23 ಸಾವಿರ ರೂಪಾಯಿ ಸೊಪ್ಪಿ ತೊಗೊಂಡಿರ್ತೀನಿ ಸ್ಟಾಕ್ ನಮ್ದಲ್ದನ ಸ್ಟಾಕ್ ಬಣಿ ಇಟ್ಟಿರ್ತೀನಿ ತೊಗೊಂಡು ಮೇಕನ ಈಗ ಆಡು ಹೊರಗೆ ಎಲ್ಲಿ ಹೋಗೋದೇ ಇಲ್ರಿ ಅವು ಇಲ್ಲೇ ಓಟ್ ಇಲ್ಲೇ ಸುತ್ತರದನ ಕಡ್ದು ಹಾಕದ ಒಂದು 20 ಆಡು ಮೇಯ್ತವ್ರಿ ಇಲ್ಲಿ